ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಪತಿ ಬಲಿಯಾಗಿದ್ದು ಗೃಹ ಸಚಿವರಿಗೆ ಮಾಂಗಲ್ಯ ಸರ ಕಳಿಸಿದ್ದಾರೆ ಪತ್ನಿ. ಪರಮೇಶ್ವರ್ಗೆ ಮಾಂಗಲ್ಯ ಪೋಸ್ಟ್ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ ಮಹಿಳೆ. ಮೈಕ್ರೋ ಫೈನಾನ್ಸ್ನವರ ಟಾರ್ಚರ್ನಿಂದಾಗಿ ಪತಿಯನ್ನ ಕಳ್ಕೊಂಡಿದ್ದೇನೆ ಅಂದ್ರೆ ಮಾಂಗಲ್ಯ ಕಳ್ಕೊಂಡಾಗಿದೆ ಹೀಗಾಗಿ ಆ ಮಾಂಗಲ್ಯವನ್ನೇ ಪೋಸ್ಟ್ ಮಾಡಿರೋದು ಗೃಹ ಸಚಿವ ಪರಮೇಶ್ವರ್ ಅವರಿಗೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಹಿಳೆ ಪಾರ್ವತಿ ಎನ್ನುವಂಥವರು ಈ ರೀತಿಯಾಗಿ ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ. ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ಶರಣಬಸವ ಪತಿಯ ಸಾವಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಪತ್ನಿ ಪಾರ್ವತಿ ಆಗ್ರಹಿಸಿದ್ದಾರೆ. ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ದಾರೆ ಪತ್ನಿ ಪಾರ್ವತಿ. ಪತಿಯನ್ನ ಮೈಕ್ರೋ ಫೈನಾನ್ಸ್ನ ಟಾರ್ಚರ್ನಿಂದಾನೇ ಕಳ್ಕೊಂಡಿರೋದು ನಾನು, ಹೀಗಾಗಿ ಈ ಸಾವಿಗೆ ನ್ಯಾಯ ಒದಗಿಸ್ಕೊಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಂಗಲ್ಯ ಸರವನ್ನ ಪೋಸ್ಟ್ ಮಾಡಿ ನ್ಯಾಯ ಕೊಡಿಸಿ ನನಗೆ ಅಂತ ಪಾರ್ವತಿಯವರು ಮನವಿ ಮಾಡಿಕೊಂಡಿದ್ದಾರೆ, ಒತ್ತಾಯಿಸಿದ್ದಾರೆ. ಮಾಂಗಲ್ಯ ಸರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪೋಸ್ಟ್ ಮಾಡಿರೋದು. ಇದಕ್ಕೆ ನ್ಯಾಯ ಒದಗಿಸಿ, ನಾನು ನನ್ನ ಪತಿಯನ್ನ ಕಳ್ಕೊಂಡಿದ್ದೇನೆ, ಮೈಕ್ರೋ ಫೈನಾನ್ಸ್ನವರು ಟಾರ್ಚರ್ ಕೊಡ್ತಾ ಇದ್ರು, ಹೀಗಾಗಿ ನನ್ನ ಪತಿ ಸಾವಿಗೆ ಶರಣಾಗಿರೋದು, ಗಂಡನನ್ನಂತೂ ಕಳ್ಕೊಂಡಿದ್ದೇನೆ, ಆದರೆ ಇದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ ಅವರ ಪತ್ನಿ ಪಾರ್ವತಿ ಈ ರೀತಿಯಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರೋದು. ವಿಭಿನ್ನವಾಗಿ ನಡೀತಾ ಇರುವಂಥ ಅಭಿಯಾನ ಈಗಾಗಲೇ ಅನೇಕ ಕಡೆ ಈ ರೀತಿಯಾಗಿ ಮಹಿಳೆಯರು ಮಾಡ್ತಾ ಇದ್ದಾರೆ. ಪಾರ್ವತಿಯವರು ಕೂಡ ಮಾಂಗಲ್ಯ ಸರವನ್ನು ಗೃಹ ಇಲಾಖೆ ಸಚಿವ ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ರೀತಿಯಾಗಿ ಮಾಂಗಲ್ಯ ಸರವನ್ನು ಪೋಸ್ಟ್ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ಹೆಚ್ಚಾಗ್ತಾನೆ ಇದೆ. ಈ ರೀತಿ ಸಾಲ ಕಟ್ಟಲಿಲ್ಲ, ತೀರಿಸಲಿಲ್ಲ ಅಂತ ಅಂದರೆ ಮನೆಯಿಂದ ಹೊರಗೆ ಹಾಕ್ತಾರೆ. ಜೊತೆಗೆ ಅವ್ರ ಹತ್ರ ಇದ್ದು ಬಂದಂಥ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಬೆಳೆದಂಥ ಬೆಳೆ ಇರ್ಬೋದು, ಮನೆ ಇರ್ಬೋದು, ಇದೆಲ್ಲವನ್ನ ಕಿತ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರ ದೌರ್ಜನ್ಯದಿಂದಾಗಿ ಅನೇಕರು ಕಿರುಕುಳದಿಂದಾಗಿ ಸಾವಿಗೆ ಶರಣಾಗ್ತಾ ಇದ್ದಾರೆ. ಈತ ಶರಣಬಸವ ಪತ್ನಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗಾಗಲೇ ರಾಜ್ಯದಾದ್ಯಂತ ಈ ರೀತಿಯ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅದರ ಬೆನ್ನಲ್ಲೇ ಶರಣಬಸವ ಅವರ ಪತ್ನಿ ಈ ರೀತಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪತ್ರ ಕಳಿಸಿದ್ದಾರೆ. ಅದರಲ್ಲಿ ಮಾಂಗಲ್ಯ ಸರವನ್ನು ಪೋಸ್ಟ್ ಮಾಡಿರೋದು. ಸದ್ಯಕ್ಕೆ ಗೃಹ ಸಚಿವರು ಏನಂತಾರೆ? ಖಂಡಿತಲೂ ಕೂಡ ಮೈಕ್ರೋ ಫೈನಾನ್ಸ್ ಅವಳಿ ಇಡೀ ರಾಜ್ಯದ ಅವರ ಪತ್ನಿ ತಂದೆಗೆ ಇದೀಗ ಏನಂದ್ರೆ ಬಡ ವರ್ಗದ ಮಹಿಳೆಯರು ಇದೀಗ ಮತ್ತು ಬಡ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಒಂದು ಕಪ್ಪಗಲ್ ಅಂತ ಗ್ರಾಮ ಬರುತ್ತೆ. ಕಪ್ಪಗಲ್ ಗ್ರಾಮದಲ್ಲಿ ಶರಣಬಸವಣ್ಣ ಎನ್ನುವ ಅಲ್ಲಿನ ಕೂಲಿ ಕಾರ್ಯ ಮಾಡಿದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ 5 ಲಕ್ಷ ರೂಪಾಯಿನ ಸಾಲನ ಪಡೆದಿರ್ತಾರೆ. ಅದು ಪ್ರತಿನಿತ್ಯ ಬಡ್ಡಿ ಬೆಳೆದು ಬಹಳಷ್ಟು ಬಡ್ಡಿಗಳನ್ನ ಬೆಳೆದಿರ್ತಿತ್ತು. ಸದಾ ಮೈಕ್ರೋ ಫೈನಾನ್ಸ್ ನ ಕೆಲವಷ್ಟು ಸಿಬ್ಬಂದಿಗಳು ಹೋಗಿ ಮನೆಗೆ ಹೋಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಇದರಿಂದ ಮನದಂತ ಶರಣಬಸವ ಕಳೆದ 1 ವಾರದಿಂದ ಮನೆ ಬಿಟ್ಟು ಹೋಗಿರ್ತಾನೆ. ತದನಂತರ ಅವರ ಶರಣಬಸವರ ಪತ್ನಿ ಪಾರ್ವತಿ ಇರುವುದು ಮತ್ತು ಅವರ ಕುಟುಂಬಸ್ಥರು ಹೋಗಿ ಅವರ ಮನೆ ಒಲಿಸಿ ಮತ್ತು ಕರೆತರುವಂತ ಕೆಲಸ ಮಾಡಿರ್ತಾರೆ. ತದನಂತರ ಬಂದ ನಂತರ ಕೂಡ ಇವತ್ತು ಏನು ಮೈಕ್ರೋ ಫೈನಾನ್ಸ್ ನ ಕೆಲವೊಂದಿಷ್ಟು ಸಿಬ್ಬಂದಿಗಳು ಹೋಗಿ ನೀವು 5 ಲಕ್ಷ ರೂಪಾಯಿ ಹಣ ಕೊಡಬೇಕು, ಇಲ್ಲವಾದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಸೀಸ್ ಮಾಡ್ತೀವಿ, ಮನೆ ಸೀಸ್ ಮಾಡಿರ್ತಾರೆ, ಈ ರೀತಿ ಕಿರುಕುಳ ಕೊಡುತ್ತೆ. ಇದರಿಂದ ಮನದಂತ ಶರಣಬಸವರು ಕ್ರಿಮಿನಾಶಕವನ್ನ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿರ್ತಾರೆ. ತದನಂತರ ಸತ್ಯಪ್ಪ ಏನಂತಂದ್ರೆ ಪತಿನೇ ಒಂದು ಆತ್ಮಹತ್ಯೆ ಶರಣಾದಾಗ ಇಡೀ ಕುಟುಂಬ ಸಂಪೂರ್ಣವಾಗಿ ಬೀದಿ ಬಿದ್ದಿರೋದು. ಈ ಕಾರಣಕ್ಕಾಗಿ ಸ್ವತಃ ಏನಂದ್ರೆ ಪಾರ್ವತಿಯವರು ಮೈಕ್ರೋ ಫೈನಾನ್ಸ್ ಏನು ಅವಳಿಯನ್ನ ನಾನು ಈಗಾಗಲೇ ನಾನು ಮಾಂಗಲ್ಯ ಕಳ್ಕೊಂಡಿದ್ದೀನಿ, ನೀವು ಇದೀಗ ಇಡೀ ನಾಡಿನ ಜನತೆ ಒಂದು ಮಾಂಗಲ್ಯ ಕಳ್ಕೊಳ್ಳೋದು ಬೇಡ ಅಂತೇಳಿ ಸ್ವತಃ ಏನಂದ್ರೆ ಕೇಂದ್ರ ರಾಜ್ಯದ ಗೃಹ ಮಂತ್ರಿ ಆದಂತ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ಗೆ ತಮ್ಮ ಮಾಂಗಲ್ಯವನ್ನ ಪೋಸ್ಟ್ ಮೂಲಕ ಕಳಿಸುವುದರ ಮೂಲಕ ಒಂದು ವಿಭಿನ್ನವಾದಂತಹ ಪ್ರತಿಭಟನೆ ಮಾಡೋದು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ಕೊಟ್ಟಿರೋದು. ಯಾಕಂತಂದ್ರೆ ಮೈಕ್ರೋ ಫೈನಾನ್ಸ್ ಅವರಿಗೆ ಅಂದ್ರೆ ಬಹಳಷ್ಟು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಿತ್ತು. ಅದ್ರ ಬದಲಾಗಿ ಈ ರೀತಿ ಮೈಕ್ರೋ ಫೈನಾನ್ಸ್ ಅವರಿಗೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಬಹಳಷ್ಟು ಏನಂದ್ರೆ ಬಡ ವರ್ಗದ ಮಹಿಳೆಯರು ಇರುವುದು ಅವರೆಲ್ಲ ಬೀದಿ ಬೀಳುವಂತ ಕೆಲಸ ಆಗಿರುತ್ತೆ. ಆ ಕಾರಣಕ್ಕಾಗಿ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ನನ್ನ ಪತಿ ಸಾವಿಗೆ ನ್ಯಾಯ ಒದಗಿಸಿ ಅಂತೇಳಿ ಸ್ವತಃ ಮಾಂಗಲ್ಯವನ್ನೇ ಈ ರೀತಿ ಕೊರಿಯರ್ ಅಂದ್ರೆ ಪೋಸ್ಟ್ ಮಾಡೋ ಮೂಲಕ ಈ ಒಂದು ಏನಾದ್ರು ವಿಭಿನ್ನವಾದ ಪ್ರತಿಭಟನೆ ಮಾಡ್ತಿದ್ದಾರೆ. ಒಟ್ಟಾರೆ ಈ ರೀತಿ ಗೃಹ ಸಚಿವರೇ ಉತ್ತರ ಕೊಡಬೇಕಾಗಿರೋದು ಮತ್ತು ಈ ಏನು ಮೈಕ್ರೋ ಫೈನಾನ್ಸ್ ಗಳಿದೆ ಅವಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಯಾವ್ದಾದ್ರು ವಿಶೇಷವಾದಂತಹ ಕಾನೂನು ಎಚ್ ಕೆ ಪಾಟೀಲ್ ಅವರಿಗೂ ಗೃಹ ಸಚಿವ ಅಂತ ಪರಮೇಶ್ವರ್ ತರುವಂತ ಅವಶ್ಯಕತೆ ಇರುತ್ತೆ. ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.